ನಮಸ್ತೆ ವೀಕ್ಷಕರೇ, ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ರಾಗಿ ಇಡ್ಲಿಯನ್ನು ನನ್ನ ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೆ. ನೋಡದೇ ಇದ್ದರೆ ಹೋಗಿ ನೋಡ್ಕೊಂಡು ಬನ್ನಿ. ಈಗ ಅದೇ ಹಿಟ್ಟಿನಿಂದ ದೋಸೆ ಹೇಗೆ ಮಾಡುವುದು ಎಂದು ತಿಳಿಯೋಣ. ಈ ದೋಸೆಯನ್ನು ರುಬ್ಬಿದ ತಕ್ಷಣವೂ ಮಾಡಿಕೊಳ್ಬಹುದು ಅಥವಾ ಫರ್ಮೆಂಟ್ ಮಾಡಿನೂ ಮಾಡಿಕೊಳ್ಬಹುದು. ಈಗ ನಾನು ದೋಸೆಯನ್ನು ಹಾಕ್ಕೊಳ್ತೀನಿ. ಮೊದಲಿಗೆ ತವಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡಿದ್ದೇನೆ. ತವ ಬಿಸಿಯಾಗಿದೆ. ನಾನಿಲ್ಲಿ ಕಬ್ಬಿಣದ ತವ ಉಪಯೋಗಿಸ್ಕೊಂಡಿದ್ದೇನೆ. ದೋಸೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ತುಪ್ಪವನ್ನು ಮೇಲಿನಿಂದ ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ದೋಸೆ ಬೆಂದಿದೆ. ನಾನೀಗ ಇದನ್ನು ತಿರುವಿ ಹಾಕ್ಕೊಳ್ತಾ ಇದ್ದೇನೆ. ಮೊದಲಿಗೆ ಸೈಡನ್ನು ಬಿಡಿಸ್ಕೊಳ್ಳಿ, ಆಮೇಲೆ ನೀಟಾಗಿ ಬರ್ತದೆ. ಇಲ್ಲಿ ರಾಗಿ ದೋಸೆ ಮಾಡುವಾಗ ಹಿಟ್ಟನ್ನು ನೀವು ಫರ್ಮೆಂಟ್ ಮಾಡಬೇಕಂತ ಏನಿಲ್ಲ, ಹಾಗೆ ಯಾವಾಗನೇ ಬೇಕಿದ್ರೆ ಹಾಕ್ಕೊಳ್ಬಹುದು. ಫರ್ಮೆಂಟ್ ಮಾಡಿ ಇಷ್ಟ ಆಗುವವರು ಫರ್ಮೆಂಟ್ ಮಾಡಿ ಬೇಕಿದ್ರು ಮಾಡ್ಕೊಳ್ಬಹುದು. ನೋಡಿ, ನೀಟಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ಈಗ ದೋಸೆಯನ್ನು ತವಾದಿಂದ ತೆಗೆದುಕೊಳ್ತಾ ಇದ್ದೇನೆ. ಚೆನ್ನಾಗಿ ಬೆಂದಿದೆ. ಈ ದೋಸೆಯನ್ನು ಚಟ್ನಿ ಅಥವಾ ಸಾಂಬಾರೊಂದಿಗೆ ತಿನ್ನಬಹುದು. ನೀವು ಮಾಡಿ ನೋಡಿ. ನೋಡಿ ಫ್ರೆಂಡ್ಸ್, ಈಗ ನಾವು ಈ ರೆಸಿಪಿಯ ಹೈಲೈಟ್ಸನ್ನು ನೋಡೋಣ. ಮೊದಲಿಗೆ ರಾಗಿ, ಅಕ್ಕಿ ಮತ್ತು ಉದ್ದನ್ನು ತೆಗೆದುಕೊಂಡು ನೆನೆಸಿ ಇಟ್ಕೊಳ್ಬೇಕು ಮಿನಿಮಮ್ 6 ಗಂಟೆಗಳ ಕಾಲ. ಆಮೇಲೆ ರಾಗಿ ಮತ್ತು ಅಕ್ಕಿಯನ್ನು ಜೊತೆಯಾಗಿ ಉದ್ದನ್ನು ಸಪ್ರೇಟಾಗಿ ರುಬ್ಕೊಳ್ಬೇಕು. ನಂತರ ಹಿಟ್ಟನ್ನು ಮಿಕ್ಸ್ ಮಾಡಿಕೊಳ್ಳುವಂಥದ್ದು. ಇದು ರಾಗಿ ಮತ್ತು ಅಕ್ಕಿ ಜೊತೆಯಾಗಿ ರುಬ್ಬಿದ ಹಿಟ್ಟು. ಇದಕ್ಕೆ ಉದ್ದಿನ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈ ಥರ ಮಿಕ್ಸ್ ಮಾಡಿ ತಕ್ಷಣವೇ ದೋಸೆಯನ್ನು ಹಾಕ್ಕೊಳ್ಬಹುದು ಅಥವಾ ಫರ್ಮೆಂಟ್ ಆಗಲಿಕ್ಕೆ 6 ಗಂಟೆಗಳ ಕಾಲ ಬಿಡಬಹುದು. ಇಲ್ಲಿ ನಾನು ಫರ್ಮೆಂಟ್ ಆಗಲಿಕ್ಕೆ ಬಿಡ್ತಾ ಇದ್ದೇನೆ. ಫರ್ಮೆಂಟ್ ಆಗಿದೆ. ಈಗ ಇಡ್ಲಿ ತಟ್ಟೆಗಳನ್ನು ತೆಗೆದುಕೊಂಡು ಎಣ್ಣೆ ಸವರಿ ಹಿಟ್ಟನ್ನು ಹಾಕಿ ಇಡ್ಲಿಯನ್ನು ಬೇಯಿಸ್ಕೊಳ್ಬೇಕು. ಮಾಮೂಲಿ ಸ್ಟೀಮ್ ಬಂದ ಮೇಲೆ ಸಿಮ್ ಮಾಡಿ 15 ನಿಮಿಷಗಳ ಕಾಲ ಬೇಯಿಸಿಕೊಳ್ಳುವಂಥದ್ದು. ಅಷ್ಟರಲ್ಲಿ ಇಡ್ಲಿ ರೆಡಿಯಾಗುತ್ತೆ. ಸಾಫ್ಟ್ ಆದ ರಾಗಿ ಇಡ್ಲಿ ರೆಡಿಯಾಗಿದೆ. ಆರೋಗ್ಯಕ್ಕೂ ಬಹಳ ಒಳ್ಳೆಯದು. ಇನ್ನು ಅದೇ ಹಿಟ್ಟಿನಲ್ಲಿ ದೋಸೆಯನ್ನು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಈಗ ದೋಸೆ ಬೆಂದಿದೆ. ಇನ್ನು ತಿರುವಿ ಹಾಕ್ಕೊಳ್ಬೇಕು. ನಿಮಗೆ ಈ ರೆಸಿಪಿಗಳು ಇಷ್ಟವಾಗಿದೆ ಎಂದು ಭಾವಿಸ್ತೇನೆ. ನನ್ನ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.